ಇಲ್ಲ, ರಸ್ತೆಗಳೆಲ್ಲ ಕೆರೆಗಳಂತಾಗಿದೆ. ತಾವು ಕೂಡ ಕಬ್ಬು ಬೆಳೆಯೋಕ್ಕೆ ಒತ್ತುಗಿಡಿ ಬಂದು ಫೇಸ್ ಮಾಡ್ತಾ ಇದ್ದೀರಾ. ಸ್ಥಳಕ್ಕೆ ಅಧಿಕಾರಿಗಳ ಮೂಲಕ ಚಳಿ ಬಿಡಿಸಿದ್ದೀರಾ. ಅಧಿಕಾರಿಗಳು ಹೇಳಿದ್ರು ಸರ್, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ರಸ್ತೆಯ ಅವ್ಯವಸ್ಥೆಯನ್ನು ಖಂಡಿಸಿ ಇವತ್ತು ರಸ್ತೆ ತಡೆಯನ್ನು ಮಾಡಿ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಚುನಾವಣೆ ನೀತಿ ಸಂಹಿತೆ ಇತ್ತು, ಮಾರ್ಚಿನಲ್ಲಿ ಅಡಿಷನಲ್ ಗ್ರ್ಯಾಂಟ್ ತರಲಿಕ್ಕೆ ಪ್ರಯತ್ನ ಮಾಡೋದು ಅಂತ. ಆದರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಬರ ಪರಿಹಾರ ತುರ್ತು ಕಾಮಗಾರಿಗಳಿಗೆ ಜರೂರಿರ್ತಕ್ಕಂಥದಕ್ಕೆ ಚುನಾವಣೆ ನೀತಿ ಸಂಹಿತೆಯ ವಿನಾಯಿತಿ ಇರ್ತದೆ ಅಂತ ಹೇಳಿದೆ. ಆದರೆ ಇಲ್ಲಿ ಸಾರ್ವಜನಿಕರು ಹಾಸ್ಪಿಟಲ್ಗೆ ಹೋಗ್ತಕ್ಕಂಥವ್ರು, ಗಾರ್ಮೆಂಟ್ಸ್ಗೆ ಹೋಗ್ತಕ್ಕಂಥವ್ರು, ಹಣ್ಣು ತರಕಾರಿ ಸಾಗಾಣಿಕೆ ಮಾಡ್ತಕ್ಕಂಥವ್ರು, ಶಾಲೆ ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗ್ತಕ್ಕಂಥವ್ರಿಗೆ ಭಾಳ ನಾಯಿಸುವ ಕಷ್ಟ ಆಗ್ತಾ ಇದೆ, ಭಾಳ ಕಷ್ಟ ಇದೆ. ಪ್ರಾಣವನ್ನು ಕೈಲಿಡ್ಕೊಂಡು ಈ ಜಾಗದಲ್ಲಿ ನಡಿಬೇಕಾದ ಪರಿಸ್ಥಿತಿ. ತಂತಿಯ ಮೇಲೆ ನಡಿಗೆ ಆಂಬುಲೆನ್ಸ್ಗಳಲ್ಲಿ ಪೇಷೆಂಟ್ಗಳು ಹೋಗಬೇಕಾದ್ರೆ ಸುಮಾರು 10-15 ನಿಮಿಷ ತಡೆದು ನಿಂತು ಹೋಗ್ತಾ ಇದ್ದಾವೆ. ಇದು ಸುಮಾರು 3 ವರ್ಷದಿಂದ ನಡೀತಕ್ಕಂಥ ತಂತಿಯ ನಡಿಗೆ. ಈ ನಡಿಗೆಗೆ ಸಂಬಂಧಪಟ್ಟಂತೆ ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಬಾಯಿ ಬಿಟ್ಟಲಿಲ್ಲ. ಅದಕ್ಕೆ ರೊಚ್ಚಿಗೆದ್ದು ಇವತ್ತು ಸ್ಥಳೀಯರ ಜೊತೆ ಸೇರಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಸಾಂಕೇತಿಕವಾಗಿ ರಸ್ತೆಯನ್ನು ಬಂದ್ ಮಾಡಿತು. ಆಗ ಸ್ಥಳಕ್ಕೆ ಬಂದಂಥ ಅಧಿಕಾರಿಗಳು ಕಾಮಗಾರಿಯನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ತಕ್ಷಣ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾಡಳಿತ ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಈ ಸ್ಥಳದಲ್ಲೇ ಅವ್ರನ್ನ ಗಟ್ಟಿ ಹಾಕಿ ಅವ್ರಿಗೆ ತಕ್ಕ ಬುದ್ಧಿಯನ್ನು ಕಳಿಸಬೇಕಾದಂತ ಕೆಲಸವನ್ನು ಮಾಡುತ್ತೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ. ರೈತರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡದೆ ಹೋದ್ರೆ ಇನ್ನೂ ಕೂಡ ಕಾಮಗಾರಿ ಆಗ್ತಾ ಇರಲಿಲ್ಲ. ಮಂತ್ರಿ, PWD ಮಂತ್ರಿ, ಮುಖ್ಯಮಂತ್ರಿ ಹೇಳ್ತಾರೆ, ಉಪಮುಖ್ಯಮಂತ್ರಿ ಹೇಳ್ತಾರೆ, ಗುಂಡಿ ಮುಚ್ಚತಕ್ಕಂಥದ್ದು ಸರ್ಕಾರ ಬರೀ ಬಂಡವಾಳಶಾಹಿಗಳು ಶ್ರೀಮಂತರಿಗೆ ಮಾತ್ರ, IT BT ಇರ್ತಕ್ಕಂಥ ಕಡೆ ಮಾತ್ರ. ಗ್ರಾಮೀಣ ಭಾಗದಲ್ಲಿ ಮಳೆ ಬಂದರೆ ರಸ್ತೆಗೆ ಬರಲಿಕ್ಕೆ ಪ್ರಾಣವನ್ನು ಕೈಲಿಡ್ಕೊಂಡು ಬರಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಗ್ರಾಮೀಣ ಭಾಗಕ್ಕೆ ವಿಸ್ತಾರವಾದಂಥ ಕೆಲಸ ಮಾಡ್ತಾ ಇಲ್ಲ. ನಾವು ನಿನ್ನೆ ಮೊನ್ನೆಯಿಂದ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಕಾಂಟ್ರಾಕ್ಟ್ಗೆ, ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಆಗಬೇಕಾದ್ರೆ ಕಮಿಷನ್ ತಂದೆಯಲ್ಲಿ